ಗೀಜರ್ ಫಿಟ್ ಮಾಡ್ತೀನಿ ಎಂದವ ಇಟ್ಟಿದ್ದು ರಹಸ್ಯ ಕ್ಯಾಮ್ರಾ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಗೀಜರ್ ಫಿಟ್ ಮಾಡ್ಲಿಕ್ಕೆ ಬಂದವನು ಗೀಜರ್ ಮಾತ್ರ ಫಿಟ್ ಮಾಡ್ಲಿಲ್ಲ, ಗೀಜರ್ ಜೊತೆಗೆ ರಹಸ್ಯ ಕ್ಯಾಮ್ರಾವನ್ನು ಕೂಡ ಹಾಕಿದ್ದ. ಮನೆಯ ಗೀಜರ್ ನಲ್ಲಿ ರಹಸ್ಯ ಕ್ಯಾಮ್ರಾ ಇಟ್ಟಂತಹ ಕಾಮುಕ ಕ್ಯಾಮ್ರಾ ಇಟ್ಟು ವಿಡಿಯೋ ರೆಕಾರ್ಡ್ ಮಾಡಿ ಬೆದರಿಕೆಯನ್ನ ಹಾಕ್ತಾ ಇದ್ದ. ಮಹಿಳೆ ಖಾಸಗಿ ಫೋಟೋ ಮತ್ತು ವಿಡಿಯೋವನ್ನ ಮಾಡಿ ಹಣಕ್ಕೆ ಬ್ಲಾಕ್ ಮೇಲ್ ಮಾಡ್ತಿದ್ದ. ಬೆಂಗಳೂರು ದಕ್ಷಿಣ ಬನ್ನೇರುಘಟ್ಟ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. 1 ವರ್ಷದಿಂದ ವಿಡಿಯೋ ವೈರಲ್ ಮಾಡುವುದಾಗಿ ಬೆದರಿಕೆಯನ್ನ ಹಾಕ್ತಾ ಇದ್ದಂತೆ ಈತ. ಮುರಳಿ ಎಂಬಾತನ ಥಳಿಸಿ ಪೊಲೀಸರಿಗೆ ಸ್ಥಳೀಯರು ಈಗ ಒಪ್ಪಿಸಿದ್ದಾರೆ. ಥಳಿಸಿದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ. ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಇನ್ನು ಗೀಜರ್ ಫಿಟ್ ಮಾಡ್ತೀನಿ ಅಂತ ಬಂದು ಗೀಜರ್ ಜೊತೆಗೆ ಕ್ಯಾಮ್ರಾವನ್ನು ಕೂಡ, ಅಂದ್ರೆ ರಹಸ್ಯ ಕ್ಯಾಮ್ರಾ ಏನಿರುತ್ತೆ ಆ ಕ್ಯಾಮ್ರಾವನ್ನು ಕೂಡ ಅಳವಡಿಸಿ ಹೋಗಿದ್ದಾನೆ ಈತ. ರಹಸ್ಯ ಕ್ಯಾಮ್ರಾವನ್ನ ಇಟ್ಟಿದ್ದಾನೆ ಈ ಕಾಮುಕ. ನಂತರ ಆ ಮನೆಯಲ್ಲಿದ್ದಂತಹ ಮಹಿಳೆಯ ಫೋಟೋಸ್ ಮತ್ತು ವಿಡಿಯೋಸ್ ಗಳನ್ನ ತೆಗೆದುಕೊಂಡು ಒಂದು ರೀತಿಯಾಗಿ ಬ್ಲಾಕ್ ಮೇಲ್ ಮಾಡ್ಕೊಂಡಿರುವಂತದ್ದು, ವೈರಲ್ ಮಾಡ್ತೀನಿ ಅಂತ ಹಣಕ್ಕೆ ಬೇಡಿಕೆ ಇಟ್ಟಿರುವಂತದ್ದು, ಬೆದರಿಕೆಯನ್ನ ಹಾಕಿರುವಂತದ್ದು, ಬಹಳಷ್ಟು ಬ್ಲಾಕ್ ಮೇಲ್ ಮಾಡಿದ್ದಾನೆ. ಬೆಂಗಳೂರು ದಕ್ಷಿಣದ ಬನ್ನೇರುಘಟ್ಟ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ಮುರಳಿ ಎಂಬಾತನೇ ಈ ರೀತಿಯಾಗಿ ಘಟನೆ ಮಾಡಿರುವಂತಹ ಕಾಮುಕ. ಈಗ ಆತನನ್ನ ಹಿಡಿದು ಥಳಿಸಿ ಪೊಲೀಸರಿಗೆ ಸ್ಥಳೀಯರು ಒಪ್ಪಿಸಿದ್ದಾರೆ. ಥಳಿಸಿದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಏನು ಈ ರೀತಿಯಾಗಿ ರಹಸ್ಯ ಕ್ಯಾಮ್ರಾವನ್ನ ಹಾಕದ ಮೇಲೆ ಆ ವಿಡಿಯೋ ಫೋಟೋಸ್ ಗಳನ್ನ ಇಟ್ಕೊಂಡು ಆ ಮಹಿಳೆಗೆ ಬೆದರಿಕೆಯನ್ನ ಹಾಕ್ತಾ ಇರ್ತಾನೆ, ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇರ್ತಾನೆ. ಜೊತೆಗೆ ಈ ವಿಚಾರವನ್ನ ಯಾರಿಗಾದ್ರೂ ಹೇಳಿದ್ರೆ ನಾನು ಈ ಫೋಟೋಗಳನ್ನ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ, ವೈರಲ್ ಮಾಡ್ತೀನಿ ಅಂತ ಒಂದಷ್ಟು ಬೆದರಿಕೆಗಳನ್ನ ಹಾಕ್ತಾನೆ. ಸೊ ಇದನ್ನ ಕೇಳಿದಂತ ಆ ಮಹಿಳೆ ಬಹಳಷ್ಟು ಭಯದಿಂದ ಫಸ್ಟ್ ಯಾರಿಗೂ ಕೂಡ ಹೇಳಿರೋದಿಲ್ಲ, ಸೈಲೆಂಟ್ ಆಗೇ ಇರ್ತಾಳೆ. ಯಾಕೆ ಅಂತ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ, ಯಾರಿಗ್ ಹೇಳ್ಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಆದ್ದರಿಂದ ಎಲ್ಲೋ ಒಂದು ಕಡೆ ಭಯದಲ್ಲೇ ಇರ್ತಾರೆ. ತದನಂತರ ಒಂದಷ್ಟು ದಿನಗಳಾದ್ಮೇಲೆ ಈಗ ಇಲ್ಲಿರುವ ಮಾಹಿತಿ ಪ್ರಕಾರ 1 ವರ್ಷದಿಂದ ಬ್ಲಾಕ್ ಮೇಲ್ ಮಾಡ್ತಿದ್ದಂತೆ, 1 ವರ್ಷದಿಂದ ಬೆದರಿಕೆ ಹಾಕ್ತಿದ್ದಂತೆ. ಅದಾದ್ಮೇಲೆ ಮಹಿಳೆ ಅಕ್ಕಪಕ್ಕದವರಿಗೆ ಹೇಳಿರುವಂತದ್ದು ಈ ರೀತಿಯಾಗಿ ಆಗಿದೆ ಸಮಸ್ಯೆ ಅಂತ. ತಮ್ಮ ಆಪ್ತ ಮೂಲಗಳಲ್ಲಿ ಈ ವಿಚಾರವನ್ನ ಹೇಳಿಕೊಂಡ್ಮೇಲೆ ಅವ್ರುಗಳೆಲ್ಲ ಒಂದಷ್ಟು ಪ್ಲಾನ್ ಮಾಡಿ ಆತನನ್ನ ಹಿಡಿದು ಥಳಿಸಿ ಈಗ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ. ಮಹಿಳೆ ಇರ್ಬೋದು, ಜೊತೆಗೆ ಅವ್ರ ಅಕ್ಕಪಕ್ಕದವ್ರು ಇರ್ಬೋದು, ಎಲ್ಲರೂ ಕೂಡ ಆತನಿಗೆ ಸರಿಯಾಗಿ ಬೂಸ ಕೊಟ್ಟಿದ್ದಾರೆ. ಇಂತಹ ವ್ಯಕ್ತಿಗಳಿಗೆ ಇನ್ನು ಎಷ್ಟು ನೋಡಿದ್ರು ಕಡಿಮೆ ಇರೋದಿಲ್ಲ. ಯಾಕೆ ಅಂತ ಅಂದ್ರೆ ಹೆಣ್ಣು ಮಕ್ಕಳ ಜೀವನದ ಜೊತೆ ಆಟ ಆಡುವಂತಹ ಇಂಥವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಯಾಕೆ ಅಂತ ಅಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ಮತ್ತೊಂದು ಅಂದಾಗ ಅದನ್ನೆಲ್ಲ ನೋಡಿ ಆಕೆ ಹೇಗಿರ್ತಾಳೆ, ಆಕೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ಯಾರ್ ಜವಾಬ್ದಾರಿ? ಇದನ್ನೆಲ್ಲ ಯೋಚನೆ ಮಾಡ್ಬೇಕಾದಂತದ್ದು. ಆದ್ರೆ ಅವನು ಬೇಕು ಅಂತಾನೆ ಬಂದು ಗೀಸರ್ ಫಿಟ್ ಮಾಡುವಂತ ನೆಪದಲ್ಲಿ ಕ್ಯಾಮ್ರಾವನ್ನ ಫಿಟ್ ಮಾಡಿದಾನೆ ಅಂತ ಅಂದ್ರೆ ಅವನ ಮನಸ್ಥಿತಿ ಯಾವ ರೀತಿ ಆಗಿದೆ, ಅವನು ಎಷ್ಟರ ಮಟ್ಟಿಗೆ ಕಾಮುಕನಿದ್ದಾನೆ, ಅದನ್ನೆಲ್ಲ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಸರಿಯಾಗಿ ಅಕ್ಕಪಕ್ಕದವರೆಲ್ಲ ಕೂಡ ಆತನನ್ನ ಹಿಡಿದು ಥಳಿಸಿದ್ದಾರೆ, ಜೊತೆಗೆ ಸರಿಯಾಗಿ ಹೊಡೆದಿದ್ದಾರೆ, ಜೊತೆಗೆ ಪೊಲೀಸರಿಗೂ ಕೂಡ ಆತನನ್ನ ಒಪ್ಪಿಸಿದ್ದಾರೆ. ಈಗ ಆತನಿಗೆ ಯಾವ ತರ ಶಿಕ್ಷೆ ಕೊಡ್ತಾರೆ ಪೊಲೀಸರು, ಏನು ಕಾನೂನು ಕ್ರಮವನ್ನ ಕೈಗೊಳ್ತಾರೆ ಅಂತ ಕಾದು ನೋಡೋಣ. ಸಾಯಕ್ ಹೋಗಿತ್ತು ಇವತ್ತು. ಕಚಡ ನನ್ನ ಮಗನ ಕಾನೂನು ಮರ್ಯಾದೆ ಕೊಟ್ಟು ನಿಮ್ಗೆ ಗೊತ್ತೇ ಬೀಳ್ತಿಲ್ಲ. ಪೊಲೀಸ್ ನೀನ್ ಯಾವನ ಬ್ಲಾಕ್ ಮೇಲ್ ಮಾಡಕ್ಕೆ ಬ್ರೋ ಕಟ್ ಮಾಡ್ರಿ. ನನ್ನ ಮಕ್ಳು ಹಿಡ್ದಾಕಿದೀವಿ, ದಯವಿಟ್ಟು ಮೇಲೆ FIR ಮಾಡ್ತಾ ಇದೀವಿ ಇಂತ ನನ್ನ ಮಕ್ಕಳ ಭಯ ಪಡಬೇಡಿ. ಹಿಡ್ದಾಕಿ ಪೊಲೀಸ್ ಕಿತ್ಕೊಂಡಿದ್ದ ಕಟ್ಟಡಗಳನ್ನ ರಾಜಕೀಯ ಆಗಲ್ವಾ ನಿಂಗೆ? ರಾಜಕೀಯ ಆಗಲ್ವ ನಾವು? ಹಾ ನಿನ್ ಮದ್ವೆ ಆಗಿದ್ಯೇನೋ? ಮಕ್ಳಿರದ ಮದ್ವೆ ಹೆಣ್ಮಕ್ಳು ಇದೇ ತರ ಮಾಡೋದು ನೀವು? ಎಷ್ಟು ಕಡೆ ಕ್ಯಾಮ್ರಾ ಇಟ್ಟಿದೆ ತರ ನೀವು?
ಕ್ಯಾಮ್ರಾ ಇಡ್ದೇನೆ ಗೀಸರ್ ಹೆಂಗೆ ಬ್ಲಾಕ್ ಮೇಲ್ ಮಾಡ್ತಾ ಹುಡುಗಿ ಫೋಟೋಗಳಿದೆ ವಿಡಿಯೋಗಳಿದೆ ಅಂತ ಹೊಡಿಬೇಡ ಯಾರು ಹೊಡಿಬೇಡ ಫೋನ್ ಇಸ್ಕೋಬೇಡ ಫೋನ್ ಕೊಡಿ ಬಿಡುಗರು ಏನೋ ಮಾಡಿದ್ವಿ ಹುಡುಗಿಗೆ ಈ ಕಸಡ ನನ್ನ ಮಗನೇ ಮದುವೆಯಾಗಿರೋ ಹೆಣ್ಮಗುಗೆ ಗೀಸರ್ ಅಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ಕೊಂಡು 100 ರೂಪಾಯಿ ಬಂದ ಕರೆಸ್ತಾ ಇದ್ದಾರೆ ಪಾಪ ಹೆಣ್ಮಗು ಸಾಯಕ್ ಹೋಗಿತ್ತು ಇವತ್ತು ಕಚಡ ನನ್ನ ಮಗನ ಕಾನೂನು ಮರ್ಯಾದೆ ಕೊಟ್ಟು ನಿಂಗೆ ಗೊತ್ತೇ ಬೀಳ್ತಿಲ್ಲ ಪೊಲೀಸ್ ನೀನ್ ಯಾವನ ಬ್ಲಾಕ್ ಮೇಲ್ ಮಾಡಕ್ಕೆ ಬ್ರೋ ಕಟ್ ಮಾಡ್ರಿ ನನ್ನ ಮಕ್ಕಳು ಹಿಡಿದಾಕಿದೀವಿ ದಯವಿಟ್ಟು ಮೇಲೆ ಎಫ್ಐಆರ್ ಮಾಡ್ತಾ ಇದೀವಿ ಇಂತ ನನ್ನ ಮಕ್ಕಳಿಂದ ಭಯ ಪಡಬೇಡಿ ಹಿಡಿದಾಕಿ ಪೊಲೀಸ್ ಬಿಟ್ಕೊಂಡಿದ್ದ ಕಟ್ಟಡಗಳನ್ನ ನಾಚಿಕೆ ನಿಂಗೆ ನಾಚಿಕೆ ನಾವು ಹಾ ನಿನ್ ಮದ್ವೆ ಆಗಿದ್ಯೇನೋ ಮಕ್ಳಿರದ ಮದ್ವೆ ಹೆಣ್ಮಕ್ಳು ಇದೇ ತರ ಮಾಡೋದು ನೀವು ಎಷ್ಟು ಕಡೆ ಕ್ಯಾಮ್ರಾ ಇಟ್ಟಿದೆ ತರ ನೀನು ಕ್ಯಾಮ್ರಾ ಇಡ್ದೇನೆ ಗೀಸರ್ ಅಲ್ಲಿ ಹೆಂಗ್ ಬ್ಲಾಕ್ ಮೇಲ್ ಮಾಡ್ತಾ ಹುಡುಗಿ ಫೋಟೋಗಳಿದೆ ವಿಡಿಯೋಗಳಿದೆ ಅಂತ ಹೊಡಿಬೇಡ ಯಾರು ಹೊಡಿಬೇಡ ಫೋನ್ ಇಸ್ಕೋಬೇಡ ಫೋನ್ ಕೊಡಿ ಬಿಡುಗರು ಏನೋ ಮಾಡಿದ್ವಿ ಹುಡುಗಿಗೆ ಈ ಕಸಡ ನನ್ನ ಮಗನೇ ಮದುವೆಯಾಗಿರೋ ಹೆಣ್ಮಗುಗೆ ಗೀಸರ್ ಅಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ಕೊಂಡು 100 ರೂಪಾಯಿ ಬಂದ ಕರೆಸ್ತಾ ಇದ್ದಾರೆ ಪಾಪ ಹೆಣ್ಮಗು ಸಾಯಕ್ ಹೋಗಿತ್ತು ಇವತ್ತು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಮುನಿಯಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುನಿಯಪ್ಪ, ಈಗ ಮನೆಗೆ ಗೀಸರ್ ಅನ್ನ ಫಿಟ್ ಮಾಡ್ತೀನಿ ಅಂತ ಬಂದು ಅದ್ರ ಜೊತೆಗೆ ಒಂದು ರಹಸ್ಯ ಕ್ಯಾಮ್ರಾವನ್ನು ಕೂಡ ಅಳವಡಿಸಿದ್ದಾನೆ. ಈಗ ಆತನನ್ನ ಹಿಡಿದು ಒಪ್ಪಿಸಿದ್ದಾರೆ ಪೊಲೀಸರಿಗೆ. ಆದ್ರೆ 1 ವರ್ಷದಿಂದ ಕೂಡ ಈ ರೀತಿ ಬ್ಲಾಕ್ ಮೇಲ್ ಮಾಡ್ತಿದ್ದಂತೆ. ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ? ಅದು ರಚನಾ, ಇದು ಏನಾಗಿದೆ ಅಂದ್ರೆ ಬೆಂಗಳೂರು ಸಿಟಿಗಳಲ್ಲಿ ಬೆಂಗಳೂರು ಬೆಳೀತಾ ಜನಸಂಖ್ಯೆನೂ ಅತಿ ಹೆಚ್ಚಾಗಿ ಬಂದು ಬೆಂಗಳೂರು ವಾಸ ಮಾಡ್ತಾ ಇರೋದ್ರಿಂದ ಹೆಣ್ಮಕ್ಳನ್ನ ಯಾವ ರೀತಿ ಶೋಷಣೆಗೆ ಒಳಪಡಿಸ್ತಾರೆ ಅಂದ್ರೆ ಜೊತೆಯಲ್ಲೇ ಇರ್ತಾರೆ, ಏನು ಗುರುತು ಪರಿಚಯ ಇರೋರು ಅಂದ್ಬಿಟ್ಟು ಅವ್ರಿಗೆ ಏನಾದ್ರೂ ಒಂದು ರಿಪೇರಿಗೆ ಆಗ್ಬೋದು, ಏನೋ ಒಂದು ವಸ್ತು ಕೊಂಡ್ಕೊಳಕ್ ಆಗ್ಬೋದು, ಇಲ್ಲ ಸಲಹೆಯಿಂದ ಮಾತಾಡಿದ್ರೆ ಅವ್ರ ರೀತಿ ಅವ್ರು ದುರ್ಬಳಕೆ ಮಾಡ್ಕೊಂಡು ಅಂದ್ರೆ ಅವರು ಸ್ನಾನ ಮಾಡಂತ ಅಂದ್ರೆ 4 ಗೋಡೆ ಮಧ್ಯದಲ್ಲಿ ಸ್ನಾನ ಮಾಡುವಂತ ರಹಸ್ಯವಾಗಿ ಕ್ಯಾಮ್ರಾ ಫಿಟ್ ಮಾಡಿ ಅವರು ಶರೀರವನ್ನು ವಿಕೃತವಾಗಿ ನೋಡಂತ ಎಂತ ಜನ ಇದಾರೆ ಅಂದ್ರೆ ಇವ್ರನ್ನ ಏನಂತ ಹೇಳ್ಬೇಕು ಹೇಳಕ್ಕಾಗಲ್ಲ. ಇವರು ರಾಕ್ಷಸ ಅಂತ ಹೇಳ್ಬೇಕೋ, ಇಲ್ಲಾಂದ್ರೆ ಇವರು ಮನುಷ್ಯರೇ ಅಲ್ವೋ, ಇಲ್ಲಾಂದ್ರೆ ಪ್ರಾಣಿಗಳಿಂದ ಕ್ರೂರವಾಗಿ ನಡ್ಕೊಂತಾರೆ ಏನಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಇವರು ಮನೆಗೆ ಎಲ್ಲಾ ಇದ್ಕೊಂಡು ಇವರು ಆಮೇಲೆ ಹಿಂಗ್ತಿನೂ ಮದುವೆನೂ ಆಗಿದೆ ಅಂತ, ಮದುವೆ ಮಕ್ಕಳೆಲ್ಲ ಆಗಿ ಇದ್ರು ಇವರು ಬೇರೆಯವ್ರ ಹೆಣ್ಣು ಮಕ್ಕಳನ್ನ ಸ್ನಾನ ಮಾಡೋದು ನೋಡ್ತಾರೆ ಅಂದ್ರೆ ಇವ್ರು ಎಂತ ವಿಕೃತಿ ಮನಸ್ಥಿತಿ ಇರೋ ಅಂತ ಗೊತ್ತಾಗ್ತಾ ಇಲ್ಲ. ರಚನಾ ಅವ್ರು ಇದು ಬನ್ನೇರ್ಘಟ್ಟ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಆಗಿದೆ. ಅಯ್ಯಮ್ಮ ಏನ್ ಹೇಳ್ತಾ ಇದ್ರೆ ನನ್ನ ವಿಚಾರವಾಗಿ ಎಲ್ಲೂ ಪ್ರಸ್ತಾಪ ಮಾಡಬೇಡಿ ಸರ್, ದಯವಿಟ್ಟು ನನಗೆ ಸಂಸಾರ ಅಂತಿದೆ ಅಂತ ಹೇಳಿ ಈಗ ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದೆ. ಸರ್ ನನಗೆ ನನ್ನ ವಿಚಾರ ಎಲ್ಲಿ ಪ್ರಸ್ತಾಪ ಮಾಡಕ್ ಹೋಗ್ಬೇಡಿ, ನಮ್ದು ಭವಿಷ್ಯ ಹಾಳಾಗೋಗುತ್ತೆ ಅಂತ ಹೇಳಿ ಪೊಲೀಸರು ಮನವರಿಕೆ ಮಾಡಿದಾರಂತೆ. ಎಲ್ಲ ಮೀಡಿಯಾದವ್ರನ್ನ ಬೈಟ್ ಹೋಗಿ ಕೇಳಿದಾಗ ಯಾರಿಗೂ ಬೈಟ್ ಕೊಡ್ಲಿಲ್ಲ ಅಂತ ನಿರಾಕರಿಸಿದಲ್ಲಂತ ಅಮ್ಮ. ಅಂದ್ರೆ ನಮ್ಮ ಹೆಣ್ಮಕ್ಳು ಯಾವ ರೀತಿ ಅಂದ್ರೆ ನಮ್ಮ ಮಾನ ಮರ್ಯಾದೆ ಹೋದ್ರೆ ನಮ್ ಬದುಕಕ್ಕಾಗಲ್ಲ ಅಂತ ಅವರು ಪಾಪ ಆ ರೀತಿ ಮಾನ ಕಾಪಾಡ್ಕೊಂಡು ಹೋಗಂತ ನಮ್ಮ ಸಂಸ್ಕೃತಿ ನಮ್ಮ ಭಾರತದಲ್ಲಿ. ಅಂತ ಭಾರತದಲ್ಲಿ ನಾವು ವಾಸ ಮಾಡ್ತಾ ಇದೀವಿ. ಅಂತ ಭಾರತದಲ್ಲಿ ಇಂತ ಗನಸರು ಹುಟ್ಟಿರ್ತಾರೆ, ಎಷ್ಟೋ ಒಳ್ಳೆಯವರು ಎಂತೋ ಅಂತ ಮಹಾಪುರುಷರು ಹುಟ್ಟಿದ್ದಾರೆ. ತ್ಯಾಗ ಮಾಡಿ ಜೀವನ ತ್ಯಾಗ ಮಾಡಿ ನಮ್ಗೆ ತಾಯಿ ಸಮಾನ ಅಂತ ಹೇಳಿ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಯಾರೇ ಪರ ಹೆಣ್ಣು ಮಗುವಾದ್ರೂ ನಮ್ ತಾಯಿ ಸಮಾನ, ನಮ್ಮ ಅಕ್ಕ ತಂಗಿ ಸಮಾನ ಅಂತ ಬದುಕ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ಅಂತ ಈ ಮಧ್ಯದಲ್ಲಿ ಇಂತ ವಿಕೃತಿ ಅವರು ಇರ್ತಾರೆ ಅಂದ್ರೆ ಅರ್ಥ ಆಗ್ತಾ ಇಲ್ಲ. ಪಾಪ ಹೆಣ್ಮಗು ಇವತ್ತು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಏನೋ ಕೊಟ್ಬಿಟ್ಟೆ, ನಾನು ಹೊಡೆದ್ಬಿಟ್ಟೆ, ನಾನೇನೋ ಪಬ್ಲಿಕ್ ಏನೋ ಹೇಳ್ಬಿಟ್ಟೆ, ಈಗ ನಮ್ಗೆ ಎಫ್ಐಆರ್ ಮಾಡಿಬಿಡಿ ಸರ್, ನನ್ ಮಾನದ ಪ್ರಶ್ನೆ, ನನ್ ಗೌರವ ಪ್ರಶ್ನೆ, ನಾನು ಪಬ್ಲಿಕ್ ಅಲ್ಲಿ ಓಡಾಡಕ್ಕಾಗಲ್ಲ ಅಂತ ಮನವರಿಕೆ ಮಾಡಿದ್ದಾನಂತ ರಚನಾ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುನಿಯಪ್ಪ. ಏನು ಸಾಮಾಜಿಕ ಜಾಲತಾಣದಲ್ಲಿ ಗೀಸರ್ ಫಿಟ್ ಮಾಡ್ಲಿಕ್ಕೆ ಬಂದಂತಹ ವ್ಯಕ್ತಿ ಈ ಕಾಮುಕ ಒಂದು ರಹಸ್ಯ ಕ್ಯಾಮ್ರಾವನ್ನ ಅಳವಡಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬನ್ನೇರುಘಟ್ಟದಲ್ಲಿ ಒಂದು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಆದ್ರೆ ಆಕೆ ಕೂಡ ಒಬ್ಬ ಹೆಣ್ಣು, ಆಕೆ ಕೂಡ ಒಬ್ಬ ಮಹಿಳೆ. ಏನೇ ಬಂದು ಈಗ ಅಕ್ಕಪಕ್ಕದವರಿಗೆ ಮಾಹಿತಿಯನ್ನ ಕೊಟ್ಟಿದ್ರು ಕೂಡ ಆ ರೋಷದಲ್ಲಿ ಆತನಿಗೆ ಹೊಡೆದಿದ್ರು ಕೂಡ ಎಲ್ಲೋ ಒಂದು ಕಡೆ ಭಯ ಇರುತ್ತೆ. ನನ್ನ ಹೆಸರು ಅಥವಾ ನಾನು ಅಂತ ಗೊತ್ತಾದ್ರೆ ನನ್ನನ್ನು ಯಾವ ರೀತಿಯಾಗಿ ನೋಡ್ತಾರೆ, ನನ್ನ ಜೀವನ ಹೇಗಾಗುತ್ತೆ, ಮುಂದೆ ನನ್ನ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ,
ದಯಮಾಡಿ ನಾನು ಅಂತ ಎಲ್ಲೂ ಕೂಡ ಮಾಹಿತಿಯನ್ನ ಕೊಡಬೇಡಿ ಅಂತ ಪೊಲೀಸರ ಬಳಿ ಅವರು ಮನವರಿಕೆಯನ್ನ ಮಾಡಿರುವಂತದ್ದು. ಸೊ ಯಾವುದೇ ಹೆಣ್ಣಾದ್ರೂ ಕೂಡ ಇದೇ ರೀತಿಯಾಗಿ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ ನಾವು ಅಂತ ಐಡೆಂಟಿಟಿ ಅಂತ ಗೊತ್ತಾದ್ರೆ ಈಗ ಅವರಿಗೆ ಸಂಬಂಧಪಟ್ಟಂತವ್ರು ಇರ್ಬೋದು, ಸಂಬಂಧಿಕರು ಇರ್ಬೋದು, ಫ್ರೆಂಡ್ ಸರ್ಕಲ್ಸ್ ಇರ್ಬೋದು, ಎಲ್ಲರೂ ಕೂಡ ಅವರನ್ನ ನೋಡುವಂತ ದೃಷ್ಟಿನೇ ಬೇರೆ ಆಗ್ಬಿಡುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಆಕೆಯ ನೋವೇನಿತ್ತು ಅದನ್ನ ಅವರು ಪೊಲೀಸರ ಬಳಿ ಹೇಳ್ಕೊಂಡಿದ್ದಾರೆ. ಇದಕ್ಕೂ ಕೂಡ ಪೊಲೀಸರು ಸ್ಪಂದಿಸಿದ್ದಾರೆ ಅನ್ನೋ ಒಂದಷ್ಟು ಮಾಹಿತಿ ಇದೆ. ಜೊತೆಗೆ ಮಾಧ್ಯಮಗಳಿಗೂ ಕೂಡ ಅವರು ಪ್ರತಿಕ್ರಿಯೆಯನ್ನ ಕೊಡ್ಲಿಕ್ಕೆ ನಿರಾಕರಿಸಿದ್ದಾರೆ. ಯಾಕೆ ಅಂತ ಅಂದ್ರೆ ಈಗ ಮಾಧ್ಯಮದಲ್ಲಿ ಬಂದ್ರೆ ತಾನು ಅಂತ ಗೊತ್ತಾಗ್ತೀನಿ ಅನ್ನೋ ಒಂದು ಕಾರಣದಿಂದ ಅವರು ಒಂದಷ್ಟು ರಹಸ್ಯವಾಗಿಯೇ ಇದು ಮುಂದುವರಿಯೋದ್ ಬೇಡ, ಅವ್ರಿಗೆ ಏನು ಶಿಕ್ಷೆಯನ್ನ ಕೊಡ್ಬೇಕು ಅದನ್ನ ಶಿಕ್ಷೆ ಕೊಡಿ ಅನ್ನೋ ತರದಲ್ಲಿ ಮನವರಿಕೆ ಮಾಡಿದ್ದಾರೆ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಲಭ್ಯವಾಗಿದೆ. ಏನೋ ಮಾಡಿದೀವಿ ಈ ಕಚಡ ನನ್ನ ಮಗನೇ ಒಂದಾಗಿರೋ ಹೆಣ್ಮಗುಗೆ ಗೀಸರ್ ಅಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ಕೊಂಡು ಅನ್ನದ ಬಾಯಿಗೆ ಬಂದ ಕರೆಸ್ತಾ ಇದ್ದಾರೆ. ಪಾಪ ಹೆಣ್ಮಗು ಸಾಯಕ್ ಹೋಗಿತ್ತು ಇವತ್ತು. ಕಚಡ ನನ್ನ ಮಗನೇ